ಗುರುಜಿ ಕರೆಕ್ಟಾಗಿ ಇವತ್ತು ಯಾರೆಲ್ಲ ಲವರ್ಸ್ ಅದನ್ನು ನೋಡಿರ್ತಾರೆ ಅವ್ರು ಅನ್ಕೊಂಡಿರ್ತಾರೆ ಹೌದಲ್ವಾ ಅಂತ ಹೇಳಿ ಒಂದು ಒಳ್ಳೆ ಟಿಪ್ ಅಂತಾನೆ ಆಗಿದೆ. ಖಂಡಿತ ಅವ್ರು ಫಾಲೋ ಮಾಡ್ತಾರೆ ಅನ್ಸುತ್ತೆ. ಓಕೆ ಗುರುಜಿ, ಮುಂದಿನ ಡೇಟ್ ನೋಡ್ತಾ ಹೋಗೋಣ. ಯಾವ ಡೇಟಿಗೆ ನೆಕ್ಸ್ಟ್ ಶುಭ ಆಗುತ್ತೆ ಅಂತ. ಮತ್ತು 7ನೇ ತಾರೀಕು ತುಂಬ ಅದ್ಭುತವಾದ ದಿನ. ಆದರೆ 7ನೇ ತಾರೀಕು 2ನೇ ತಾರೀಕು ಫ್ರೆಂಡ್ಶಿಪ್ ಇರೋಕ್ಕಲ್ಲ. ಯಾಕಂದರೆ 7ನೇ ತಾರೀಕು ಅತಿ ಹೆಚ್ಚು ಮೌನವಾಗಿರ್ತಾರೆ. 2ನೇ ತಾರೀಕು ಒಂದು ಮಂಕ್ರಿ ಮಾತಾಡ್ತಾರೆ. ಅದೇ ಥರ ನೀವು 7, 16, 25 ನೋಡಿ. ದರ್ಶನ್ ಅವರು ಕೂಡ 16ನೇ ತಾರೀಕು ಹುಟ್ಟಿದ್ದಾರೆ. ಅವ್ರ ಹೆಂಡತಿ ಕೂಡ 11ನೇ ತಾರೀಕು. ಅವರಿಬ್ಬರು ತುಂಬ ಅವಾಗ ಡಿವೈಡ್ ಆಗ್ತಾರೆ. ಫ್ರೆಂಡ್ಶಿಪ್ ಇರಲಿ, ಅವರೇ ಗಂಡ ಹೆಂಡತಿ ಅವಾಗ ಡಿವೈಡ್ ಆಗಿದ್ದಾರೆ ಅಂತ ಎಲ್ಲ ಮಾಧ್ಯಮದಲ್ಲೂ ಬರುತ್ತೆ ದರ್ಶನ್ ಅವ್ರದ್ದು. ಅದೇ ಥರ ನೀವು ಸುದೀಪ್ ಅವರು ಭಾಳ ಬೇಗ ಆದರು. ಸುದೀಪ್ ಅವರು 2ನೇ ತಾರೀಕು, ದರ್ಶನ್ ಅವರು 16ನೇ ತಾರೀಕು ಬೇಗ ಡಿವೈಡ್ ಆದರು. 100% ಬೇಗ ಡಿವೈಡ್ ಆಗ್ತಾರೆ. ಯಾಕೆ ಹಿಂಗೆ ಡಿವೈಡ್ ಆಗ್ತಾರೆ ಅಂದರೆ 7 ಅನ್ನೋ ನಂಬರ್ಸು ಈಸ್ ವೆರಿ ತರಲೆ ನಂಬರ್. ಅಂದರೆ ಹೇಗೆ ತರಲೆ ನಂಬರ್ ಅಂದರೆ ಅದು ಯಾರ ಸವಸನೂ ಸೇರಲ್ಲ. ಅದು ಕೇತು ತಲೆ ಹಾಕಲ್ಲ. ಧೋನಿ ನೋಡಿ 7ನೇ ತಾರೀಕು ಅವ್ನು ಯಾರ ಜೊತೆಲೂ ಸೇರಲ್ಲ. ಬರ್ದಿರಿ ಕೇಳಿ, ಯಾರ ಜೊತೆಲೂ ಸೇರಲ್ಲ. ಚಾರ್ಲಿ ಚಾಂಪಿಯನ್ ಅವರು ಕೂಡ ಇದೇ ಡೇಟ್ ಆಫ್ ಬರ್ತ್. ಅವ್ರು ಯಾರ ಜೊತೆಲೂ ಸೇರಲ್ಲ. ಜಾಕಿ ಚೈನ್ ಅವ್ರು ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಕೂಡ ಅವ್ರ ಮಕ್ಕಳು ಜೊತೆ ಅವ್ರು ಡಿಸ್ಟರ್ಬ್ ಆದರು. 100% ಮಗನಿಗೋಸ್ಕರ ದೇಶನೇ ಬಿಟ್ಟೋದ್ರು. ಅದೇ ಥರ ಲವ್ವರ್ಗೋಸ್ಕರ ದರ್ಶನ್ ಜೈಲಿಗೆ ಹೋದ್ರು. 100% ತಾಜ್ ಮಹಲ್ ಕಟ್ತೀನಂತ ಅಂದ್ರೆ 100% ತಾಜ್ ಮಹಲ್ ಕಟ್ಟಿರೋ ಮನೆಗೆ ಹೋಗ್ಬಿಟ್ರು ದರ್ಶನ್ ಅವ್ರು. 100% ಡೈಲಾಗ್ ಕೊಡ್ತಾರೆ, 7 ಸಪ್ತಸ್ವರ ಅಂತ ಹೇಳ್ತೀವಿ. ಜಗತ್ತನ್ನು 7 ಸಪ್ತಸ್ವರ ಅಂತೆ. ಅಂದರೆ ಅಂದರೆ ಹೇಳಿ ಅಂದ್ರೆ ಅದು ಹೆಂಗೆ ಹೇಳೋಕ್ಕಾಗಲ್ಲ, ಗೊತ್ತಾಗಲ್ಲ. ಒಟ್ಟು ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳಿ. 7, 16, 25 ವಿಪರೀತ ಲಕ್ಕಿ ಡೇಟ್ ಇವತ್ತು. ಅದ್ಭುತವಾದ ದಿನ. ಆದರೆ 7ನೇ ತಾರೀಕು 2ನೇ ತಾರೀಕು ಫ್ರೆಂಡ್ಶಿಪ್ಗೆ ಅದ್ಭುತವಾದ ನಂಬರ್ಸ್ ಅಲ್ಲ. ಮತ್ತು ಗಂಡ ಹೆಂಡ್ತಿಗೂ ಒಳ್ಳೆ ನಂಬರ್. 2 ಭಯಂಕರ ಮಾತಾಡುತ್ತೆ, 7 ಸೈಲೆಂಟ್ ಮಾತಾಡುತ್ತೆ. ಆಗ ಇವತ್ತು ತುಂಬ ಬ್ಯೂಟಿಫುಲ್ ಡೇ. ಇವರು ರೆಡ್ ಬಟ್ಟೆನ ಬ್ಲ್ಯಾಕ್ ಬಟ್ಟೆ ಹಾಕ್ತಲೇ ಓದ್ತಿದ್ರೆ ತುಂಬ ವೆರಿ ಸಕ್ಸಸ್ಸನ್ನು ಕಾಣ್ತೀರ. ತುಂಬ ಬ್ಯೂಟಿಫುಲ್ ಸಕ್ಸಸ್. ಇವತ್ತು 8 ಮತ್ತು 8, 17 ಮತ್ತು 26 ಈಸ್ ವೆರಿ ಸಕ್ಸಸ್ಫುಲ್ ಡೇ ಅಂತ ಹೇಳುತ್ತೆ. ಆದರೆ 8 ಅನ್ನೋ ನಂಬರ್ಸು 50-50 ಇರ್ತದೆ. ಯಾಕಂದರೆ ಮುಂದಿನ ವರ್ಷದ ವೆರಿ ಡೇಂಜರ್ ನಂಬರ್ 8ನೇ ತಾರೀಕು. 8 ಅನ್ನೋ ನಂಬರ್ಸ್ ಭಯಂಕರ ಕೆಟ್ಟ ನಂಬರ್ ಆಗುತ್ತೆ. ಮುಂದಿನ ವರ್ಷ ಸಾಕಷ್ಟು ವೈಬ್ರೇಷನ್ ಇಡೀ ಪ್ರಪಂಚವನ್ನೇ ಬೆಚ್ಚಿ ಬೀಳಿಸುವಂಥ ಒಂದು ಘಟನೆಗಳು ನಡೀತಿದೆ. 8, 17, 26ನೇ ತಾರೀಕು ಮರಣ ಮುದಂಗನೇ ಬಾರಿಸುತ್ತೆ. ನಾನು ತಮಿಳ್ನಾಡು ನವಂಬರ್ ಮಂತಲ್ಲಿ ವೆರಿ ಡೇಂಜರ್ ನಂಬರ್ ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. ಮೊನ್ನೆ ಕಾರಕುಡಿಲಿ ಎಲ್ಲ ಕಡೆ ಗೊತ್ತಿಲ್ಲ, 2 ಬಸ್ಸು ಕೂಡ ಒಂದಕ್ಕೊಂದಕ್ಕೆ ನೇರವಾಗಿ ಗುದ್ದಿ ಹೆಚ್ಚು ಕಮ್ಮಿ ಒಂದು 20-30 ಜನ ಸತ್ತೋಗಿದ್ದಾರೆ. 100%. ಅದು 30ನೇ ತಾರೀಕು ಲಾಸ್ಟ್ ಬರ್ದಿಟ್ಟು ಕೇಳಿ. 8 ಅನ್ನೋ ನಂಬರ್ಸು, ಬ್ಲ್ಯಾಕ್ ಅನ್ನೋ ನಂಬರ್ಸು ಮುಂದಿನ ವರ್ಷ ವೆರಿ ಸತ್ತೋಗ್ತೀರ. ಇದರಲ್ಲಿ IAS ಆಫೀಸರ್ ಮೊನ್ನೆ ಬ್ಲ್ಯಾಕ್ ಕಲರ್ ಕಾರಲ್ಲಿ ಡೆತ್ ಆಗಿರೋದು ನೀವು ನೋಡ್ತಾ ಇದ್ದೀರಾ. ಇದೆಲ್ಲವೂ ಕೂಡ ನಾನು ಮುಂಚೆಲ್ಲ ಪ್ರೆಡಿಕ್ಷನ್ ಮಾಡಿದ್ದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ. ಅಭಿಮಾನಿ ದೇವರಿಗೊತ್ತು. ಯಾವಾಗಲೂ ಹೇಳ್ತೀನಿ ಜಿಂಗ ಲಕ 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 ಬರ್ರೋ ಅಂತ. ಅದು ಜಿಂಗ ಲಕ ಬರ್ರೋ ಅಂತ ಅದು ಶ್ಲೋಕ. ಅದು ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ ಅಂತ ಅದು ಅರ್ಥ ಬೇಕಾದ್ರೆ ಗೂಗಲ್ ಹೊಡೆದು ನೋಡಿ. ನಾನು ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಹೋದ್ರೆ ಸಾಕು, ಎಲ್ಲ ಇಡೀ ಸ್ಟೇಡಿಯಮೇ ಜಿಂಗ ಲಕ 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 ಬರ್ರೋ ಅಂತಾರೆ. ಇಡೀ ಸ್ಟೇಡಿಯಮಲ್ಲೇ ಮ್ಯೂಸಿಕ್ಕು ಕೂಡ ಇದನ್ನು ಹಾಕ್ತಾರೆ. ಇದು ಅಷ್ಟು ಫೇಮಸ್ ಮಾಡಾಕಿದ್ದೀನಿ. ಅದು ಖಂಡಿತ ತಿಳ್ಕೊಳ್ಳೋದಲ್ಲಿ ಇವತ್ತು ಏನಾರು ಒಂಥರ ಲವ್ವರ್ಸ್ ಎಲ್ಲ ಬೇಜಾರ, ಆಫೀಸಲ್ಲೆಲ್ಲ ಬೈಸ್ಕೊಳೋದು, ತಾಯಿ ಕೈಲಿ ಬೈಸ್ಕೊಂಡು, ಹೆಂಡ್ತಿ ಕೈಲಿ ಬೈಸ್ಕೊಂಡು, ಗಂಡನ ಕೈಲಿ ಬೈಸ್ಕೊಂಡು, ನೀನು ಪಾಡಿ ರೋಡಲ್ಲಿ 2 ವೀಲರ್ ಹೊಡ್ಕೋಗ್ತಾ ಇರ್ತೀಯಪ್ಪ, ಒಂದು ಬ್ರೇಕ್ ಹೊಡೆದ ಕೈ ನೀನು ಅಮ್ಮನ ನೋಡ್ಕೊಬಾರೋ ಅಂತಾರೆ. ನಿಮ್ಮಮ್ಮನ್ನ ಬಯಸ್ಬೇಕು, ನಿಮ್ಮ ಅಪ್ಪನ ಬಯಸ್ಬೇಕು. ಯಾಕೆಂದರೆ 2ನೇ ತಾರೀಕು ಮುಟ್ಟಿದ್ದೆಲ್ಲ ಕೆಟ್ಟದಾಗುತ್ತೆ. ಇವತ್ತು 9, 18, 27 ನೀವು ತುಂಬ ಕೇರ್ಫುಲ್ಲಾಗಿರಿ. ದಯವಿಟ್ಟು ಸಿಗ್ನಲ್ ಕೂಡ ಫೈನ್ ಹಾಕ್ಸ್ಕೊಬಿಡ್ತೀರಾ. ಬೆಂಗಳೂರಲ್ಲಿರೋ ಹಳ್ಳಿಲಿರೋರ್ಗೆ ಹಂಗಲ್ಲ, ಸುಮ್ಮನೆ ಹೋಗ್ಬಿಟ್ಟು ಜಗಳಕ್ಕೆ ನಿಂತ್ಕೊಬಿಡ್ತಾರೆ. ಇವತ್ತು ಒಂದು ಚೂರು ಟೈಮ್ ಚೆನ್ನಾಗಿಲ್ಲ. 9, 18, 27ನೇ ತಾರೀಕು ತುಂಬ ಬ್ಯಾಡ್ ಡೇ ಇವತ್ತು.